ಬ್ರಿಡ್ಜು ಚೆನ್ನಾಗಿದೆ, ಆದರೆ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿದೆ. ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂದರು. ಸೊ ಹಾಗಾಗಿ ನಾನು ಕ್ಯಾಮ್ರಾ ಒಳಗಡೆ ಇಟ್ಟು ಫೋನಲ್ಲಿ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ ಹೇಗಿದೆ. ಸೊ ಈ ಕಡೆ ನಿಮಗೆ ಶರಾವತಿ ನದಿ ನೋಡ್ತಾ ಇದ್ದೀರಾ, ಸಕ್ಕದಾಗಿ ಕಾಣ್ತಿದೆ. ಅಕಸ್ಮಾತ್ ಏನಾದರೂ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ ಅಂದರೆ ಬೇಜಾರು ಮಾಡ್ಕೋಬಿಡಿ, ಯಾಕೆಂದರೆ ನಾನು ಮೈಕ್ ಒಳಗಡೆ ಇಟ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ. ಸೊ ನನ್ನ ವೈಫ್ ನಡೆಯೋದಕ್ಕೆ ಭಯ ಬೀಳ್ತಾ ಇದ್ದಾಳೆ. ಏನಾಗಲ್ಲ ಬಾ. ಮೋಸ್ಟ್ಲಿ ಇದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಇದ್ರ ಮೇಲೆ ಗಾಡಿ ಓಡಿಸ್ತಿದ್ರೆ ಏನೋ ಟೂ ವೀಲರಲ್ಲ. ಸೊ ಟೂ ವೀಲರ್ ಎಲ್ಲ ಹೋಗೋಕ್ಕಲ್ಲ. ಸ್ವಲ್ಪ ಅಲ್ಲಾಡ್ತಾ ಇದೆ ಈಗ. ಏನಾಗಲ್ಲ ಬಾ, ಭಯ ಬೀಳ್ಬೇಡ. ಅದು ಗಾಳಿಗೆ ಅಲ್ಲಾಡ್ತಿದೆ ಅಷ್ಟೇ, ನಿಧಾನಕ್ಕೆ ನಡಿ ಅಷ್ಟೇ ಹಿಡ್ಕೊಂಡು. ಆ್ಯಕ್ಚುಲಿ ನಮಗೂ ಸ್ವಲ್ಪ ಬೇಸ್ಮೆಂಟ್ ಅಲ್ಲಾಡ್ತಿದೆ ಕೆಳಗಡೆ. ನಾನು ತೋರಿಸ್ಕೊತ ಇಲ್ಲ ಅಷ್ಟೇ. ನೈಸ್, ಚೆನ್ನಾಗಿದೆ ಒಂಥರ. ಇದಕ್ಕೆ ಸಾಕಾಯ್ತಾ ಇಷ್ಟಕ್ಕೆ? ಸರಿ ನಡಿ ಹೋಗ್ಲಿ, ಹೋಗೋಣ. ಭಯ ಬೀಳ್ತಿದ್ದಾಳೆ, ಬಾ ಹೋಗ್ಲಿ. ಸೊ ಹಿಂಗಿದೆ, ನೋಡ್ತಾ ಇದ್ದೀರಾ, ಚೆನ್ನಾಗಿದೆ. ಬಟ್ ಸ್ವಲ್ಪ ಹೆವಿ ಶೇಕಿ ಇದೆ, ಸ್ವಲ್ಪ ಭಯ ಆಗುತ್ತೆ. ನೀವು ಕೆಳಗಡೆ ನೀರು ನೋಡಿದ್ರೆ ನೀರು ಹಿಂಗೆ ಹರಿತಾ ಇದೆ. ಬ್ರಿಡ್ಜ್ ಹಿಂಗೆ ಅಲ್ಲಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ. ಸ್ವಲ್ಪ ವಯಸ್ಸಾದವ್ರು ಬಂದಾಗ ಕಷ್ಟ ಆಗ್ಬೋದು ನಡೆಯೋದಕ್ಕೆ, ಬಟ್ ಬರ್ಬೋದು. ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಭಯ ಬಿದ್ಲು, ಆಮೇಲೆ ಫೋಟೋ ತಗೊಳ್ಳೋವಾಗ ಒಂದು ಸ್ವಲ್ಪ ಜೋಶ್ ಬಂದುಬಿಟ್ಟಿತ್ತು. ಚೆನ್ನಾಗಿದೆ ಬ್ರಿಡ್ಜು, ಸ್ವಲ್ಪ ಕಾಣಿಸ್ತಿದ್ದೆ ಭಯ ಮುಖದಲ್ಲಿ. ಗುಡ್ ಒನ್. ನೋಡು ಹೆಂಗಿದೆ ಜಾಗ, ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಅಲ್ಲಿ ಸ್ಟಾರ್ಟಿಂಗಲ್ಲೇ ಎಂಟ್ರೆನ್ಸಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಶಿಥಿಲಾವಸ್ಥೆಯಲ್ಲಿದೆ, ಯಾರು ವೀಕ್ಷಣೆ ಮಾಡೋಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ. ಇಲ್ಲೇ ಸ್ವಲ್ಪ ಗಾರ್ಡ್ಸ್ ಎಲ್ಲ ಇದ್ದಾರೆ, ಯಾರನ್ನೂ ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಕ್ಯಾಮ್ರಾ ಆಫ್ ಮಾಡಿ ನಾನು ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ಇಲ್ಲಿ ತೋರಿಸೋದಕ್ಕೆ ಇಷ್ಟೇ ಇದ್ದಿದ್ದು. ನೆಕ್ಸ್ಟ್ ಇವಾಗ ಇನ್ನೊಂದು ಜಾಗಕ್ಕೆ ಹೋಗ್ತಾಯಿದ್ವಿ. ಈಗ ಫಸ್ಟು ಕಾರಲ್ಲಿ ಹೋಗ್ತಾ ನಿಮಗೆ ವೀಡಿಯೋಲಿ ಸಿಗ್ತೀನಿ, ಬನ್ನಿ ಹೋಗೋಣ. ಓಕೆ, ಫೈನಲಿ ನಾವೀಗ ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ ಬಂದಿದ್ದೀವಿ. ನೋಡಿ, ಈ ಜಾಗದಲ್ಲಿ ಹೋದರೆ ನಿಮಗೆ ಟಿಕೆಟ್ ಕೊಡ್ತಾರೆ, ಒಬ್ಬರಿಗೆ 20 ರೂಪಾಯಿ ಟಿಕೆಟು. ಸೊ ಟಿಕೆಟ್ ತೊಗೊಂಡ್ರೆ ಆರಾಮಾಗಿ ಒಳಗಡೆ ಹೋಗಿ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡ್ಬೋದು. ನಾನು ಹೆಂಡ್ತಿ ನೋಡಿ ಗ್ಯಾಪಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಆಡುವ ಸುಮ್ಮನೆ ಹಂಗೆ ಇದೆಯಾ? ಮೂವ್ ಆಗ್ತಾ ಇಲ್ವಾ? ಮೂವ್ ಮಾಡಿಸ್ಲಾ? ಇರಿ, ಮೂವ್ ಮಾಡಿಸೋಣ. ನೈಸ್, ಒಳ್ಳೆ ಎಂಜಾಯ್ ಮಾಡ್ತಿದ್ದಾಳೆ. ಸೊ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಿ ಈ ಥರ ಕಾಣ್ತಿದೆ. ಗ್ರೀನರಿ ಇನ್ನೂ ಇರೋದ್ರಿಂದ ಅಷ್ಟೊಂದು ಸೆಕೆನೂ ಫೀಲ್ ಆಗ್ತಿಲ್ಲ ನಮ್ಗೆ. ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ಲ ಪುಟ್ಟ? ಸೊ ಅಲ್ಲೊಂದಷ್ಟು ಫೋಟೋಸ್ ಎಲ್ಲ ತೊಗೋಬೋದು. ಹೋಗೋಣ, ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಅಂತ. ಬನ್ನಿ ಒಳಗೆ ಹೋಗೋಣ ಈಗ. ಓಕೆ, ಇವಾಗ ಎಂಟ್ರಿ ಹೊಡಿತಾ ಇದ್ದೀವಿ. ಸೇವ್ ಮ್ಯಾಂಗ್ರೋವ್ ಅಂತೆ, ಶರಾವತಿ ಕಾಂಡ್ಲಾ ನಡಿಗೆ. ಸೊ ತುಂಬ ಜನ ಇಲ್ಲಿ ರೀಲ್ಸ್ ಮಾಡಿರೋದು ನಾನು ನೋಡಿದ್ದೀನಿ. ಸಿಕ್ಕಾಪಟ್ಟೆ ಫೇಮಸ್ ಜಾಗ ಇದು ಹೊನ್ನಾವರದಲ್ಲಿ. ನಾವು ನೋಡೋಣ ಬನ್ನಿ ಹೇಗಿದೆ ಅಂತ. ಚೆನ್ನಾಗಿದೆ. ಇದರಲ್ಲಿ ವಾಕ್ ಮಾಡ್ತಿದ್ರೆ ನೀವು ಒಂಥರ ಫಾರೆಸ್ಟಲ್ಲಿ ನಡ್ಕೊಂಡು ಹೋಗ್ತಾರೆ ಫೀಲ್ ಬರುತ್ತೆ. ಆ್ಯಕ್ಚುಲಿ ಫೋಟೋಸ್ ತೊಗೊಳಕ್ಕೆ ಒಳ್ಳೆ ಜಾಗ, ಇನ್ಸ್ಟಾಗ್ರಾಮಬಲ್ ಪ್ಲೇಸೇ ಅಲ್ವಾ? ಚೆನ್ನಾಗಿದೆ ಜಾಗ ಮಾತ್ರ. ನೋಡಿ, ಫುಲ್ ಕಾಡು, ಆ ಕಡೆ ಈ ಕಡೆ ಎಲ್ಲ ಕಾಡು ಮಧ್ಯದಲ್ಲಿ ಒಂದು ಸಣ್ಣ ಬ್ರಿಡ್ಜು, ನಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಇದರಲ್ಲಿ. ನೋಡಿ, ಫೋಟೋಶೂಟ್ ಕೂಡ ನಡೀತಿದೆ ಇಲ್ಲಿ. ಸೊ ಈ ಜಾಗದ ಒಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಬಂದ್ಬಿಡಿ ಹೇಗಿರುತ್ತೆ ಅಂತ. ನೋಡಿ, ಇಲ್ಲೆಲ್ಲ ಕೂತ್ಕೊಂಡು ಫೋಟೋ ತಗೊಳ್ಳೋಕ್ಕೆಲ್ಲ ಅಲ್ಲೆಲ್ಲ ಈ ಥರ ಟೇಬಲ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ಹೌ ಯು ಎಂಜಾಯಿಂಗ್? ಸೂಪರ್. ಭಾನುವಾರ ಆಗಿರೋದಕ್ಕೆ ಸಿಕ್ಕಾಪಟ್ಟೆ ಜನ ಬೇರೆ ಬಂದ್ಬಿಟ್ಟವ್ರೆ. ನಾವು ಜನ ಹೋಗೋವರೆಗೂ ಕಾದು ಒಂದು ಫೋಟೋ ತೆಗಿಯೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ನಾನು ವೀಡಿಯೋ ತೆಗಿಯೋದನ್ನ ನೋಡ್ಬಿಟ್ಟು ಹಿಂದಿಂದ ಓಡಿ ಹೋಗ್ತಾವಳೆ. ಓಡೋಗ್ತೀಯಾ? ನಿನ್ನ ಮುಖ ಮುಚ್ಕೊಂಡಿದ್ಯಾ? ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ಯಾ? ಫೋನಲ್ಲಿ ಮುಖ ಕಾಣ್ತಿದೆ ಕ್ಲೀನಾಗಿ. ನೋಡಿ, ಹಿಂಗೆ ಜನ ಮುಖ ಮುಚ್ಕೋಬೇಕಂದ್ರೂ ಮುಖ ಮುಚ್ಕೊಳ್ಳೋಕ್ಕಾಗಲ್ಲ. ಫನ್ ಇದೆ. ಬಟ್ ಇದಾದಮೇಲೆ ಮೋಸ್ಟ್ಲಿ ಇಲ್ಲಿಂದ ಬ್ರಿಡ್ಜ್ ಇರಲ್ಲ. ನೋಡೋಣ ಬನ್ನಿ ಮುಂದೆ ಹೆಂಗೆ ಕಾಣುತ್ತೆ ಅಂತ. ಇಷ್ಟೇ ಅನ್ಸುತ್ತಲ್ಲ ಇದಿರೋದು, ವುಡ್ಡನ್ನು ಇದಿರೋದು. ನೋಡೋಣ, ಅಲ್ಲೇನೋ ಬ್ರಿಡ್ಜ್ ಥರ ಕಾಣ್ತಿದೆ, ಮೋಸ್ಟ್ಲಿ ಅಲ್ಲಿ ಮುಂದೆ ಇರ್ಬೋದೇನೋ. ಪಾಪ ಬಿಸಿಲು ನೆತ್ತಿ ಸುಡ್ತೈತಿ ಈಗ. ವಾವ್, ಇದು ನಮಗೆ ಬೇಕಾಗಿದ್ದು. ವಾವ್, ನೋಡಿ ಏನು ಸಗದಾಗಿದೆ. ಇಲ್ಲಿಂದ ನನಗೆ ಒಳ್ಳೆ ಅಮೆಝಾನ್ ಫಾರೆಸ್ಟ್ ಒಳಗಡೆ ಹೋದಂಗೆ ಕಾಣ್ತಿದೆ. ಅಲ್ಲಿ ಮುಂದೆ ಹೋಗೋಣ ಬನ್ನಿ, ಮುಂದೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಅಲ್ಲಿ ತೋರಿಸ್ತೀನಿ. ಇಲ್ಲೊಂದಷ್ಟು ಬೋಟ್ಸ್ ಬರೀ ನಿಲ್ಲಿಸಿದ್ದಾರೆ. ವಾವ್, ಇಲ್ಲಿ ನೋಡಿ ಹೆಂಗಿದೆ, ಕ್ರೇಜಿ. ಆ್ಯಕ್ಚುಲಿ ಈ ಜಾಗನ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಈಗ ಕ್ಯಾಮ್ರಲ್ಲಿ ನೀವೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ಜಸ್ಟ್ 0.5% ಅಷ್ಟೇ. 5% ಅಲ್ಲ, 0.5%. ಡೈರೆಕ್ಟಾಗಿ ನೋಡೋದಕ್ಕೆ ನಿಜವಾಗ್ಲೂ ಅಮೆಝಾನ್ ಫಾರೆಸ್ಟಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಥರ ಫೀಲ್ ಇದೆ. ಇದು ಸಕ್ಕತ್ತಾಗಿದೆ, ಕ್ರೇಜಿ. ನೋಡಿ ಹೆಂಗೆ ಕಾಣ್ತಿದೆ. ಕ್ರೇಜಿ. ನೋಡಿ, ಅಲ್ಲೂ ಇನ್ನೊಂದು ಬ್ರಿಡ್ಜ್ ಥರ ಕಾಣ್ತಿದೆ ಸಣ್ಣದಾಗಿ. ಸೊ ಅಲ್ಲೋದ್ರೆ ಅಲ್ಲಿ ಇನ್ನೊಂದು ಥರ ವ್ಯೂ ಕಾಣುತ್ತೆ. ಅಲ್ಲಿ ಹೋಗೋಣ ಈಗ. ಸೊ ಆಗಲೇ ನಿಮ್ಗೆ ಅಲ್ಲೊಂದು ಬ್ರಿಡ್ಜ್ ತೋರಿಸಿದೆ. ಸೊ ಈಗ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ, ನೋಡೋಣ ಇಲ್ಲಿ ಹೆಂಗೆ ಕಾಣುತ್ತೆ ಅಂತ. ಇಲ್ಲಂತೂ ಜನ ಜಂಗುಳಿ,
ನಿಮಗೆ ತೋರಿಸೋದಿರಲಿ, ನಾವು ಹೋಗೋದೇ ಜಾಗ ಇಲ್ಲ ಇಲ್ಲಿ, ಹಂಗಾಗಿದೆ ನೋಡಿ. ಇಲ್ಲಿಂದ ಏನು ಸಖತ್ತ ಕಾಣ್ತಿದೆ, ಕ್ರೇಜಿ ಆಗಿದೆ ಇಲ್ಲಿ ನೋಡಿ. ಅಲ್ಲಿ ಬೋಟ್ಸ್ ಎಲ್ಲ ಇದ್ದಾವೆ, ಮೋಸ್ಟ್ಲಿ ಇಲ್ಲೇ ಅರ್ಲಿ ಮಾರ್ನಿಂಗ್ ಬೋಟಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಚೆನ್ನಾಗಿದೆ ಅಲ್ಲ ಇಲ್ಲಿ, ಸೂಪರ್ ಆಗಿದೆ ಈ ಜಾಗ. ಸೊ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಹೈಪ್ ಆಗಿದೆ ಈ ಜಾಗ ಇದು. ಸೊ ರೀಲ್ಸಲ್ಲಿ ನೀವೇನು ನೋಡಿದ್ರಿ ಆ ಜಾಗ ಇದೆ. ಸೊ ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಈ ಗ್ಯಾಪ್ಸಲ್ಲಿ ಶೂ ನೋಡಿ ಹಿಂಗೆ ಒಳಗಡೆ ಹೋಗ್ತಾ ಇದೆ, ಸ್ವಲ್ಪ ಹುಷಾರಾಗಿ ನಡಿಬೇಕಿಲ್ಲಿ ನೋಡಿಕೊಂಡು. ನಾನು ಕ್ಯಾಮ್ರಾ ನೋಡ್ಕೊಂಡು ಏನಾದರೂ ಕೆಳಗಡೆ ನೋಡಿಲ್ಲ ಅಂದರೆ ಕಾಲು ಒಳಗೆ ಕೊಟ್ಟೋಗ್ಬಿಡುತ್ತೆ. ಅಲ್ಲಿ ಒಂದಷ್ಟು ಜನ ನಿಂತಿದ್ರು ಪಾಪ, ಸನ್ಗ್ಲಾಸ್ ಎಲ್ಲ ಬಿದ್ದೈತೆ ಒಳಗಡೆ. ಸೊ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕಿಲ್ಲಿ. ಚೆನ್ನಾಗಿದೆ ಈ ಜಾಗ. ಆ್ಯಕ್ಚುಲಿ ಇಟ್ ಈಸ್ ಇನ್ಸ್ಟಾಗ್ರಾಮೇಬಲ್ ಅಂತ ಅನ್ನಿಸ್ತಾ ಇದೆ ನನಗೆ. ವಾವ್, ಕ್ರೇಜಿ ಆ್ಯಂಡ್ ಬರೀ ಈ ಕಡೆ ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ ಹೆಂಗಿದೆ. ಬನ್ನಿ ಶ್ರೀಮತಿ ಅವರೇ, ಯಾಕೆ ಅಲ್ಲೇ ನಿಂತಿದ್ದೀರಾ? ವಿಡಿಯೋ ಮಾಡ್ಕೋತಾ ಇದ್ದೀರಾ? ನಾನು ಮಾಡ್ತಾ ಇದ್ದೀರಾ? ನಾನು ನಿಮ್ಮನ್ನು, ನೀವು ನಮ್ಮನ್ನು. ಚೆನ್ನಾಗಿದೆ ಹೇಳಿ, ನೀವು ನಮ್ಮನ್ನು ಮಾಡ್ಬೋದು ವಿಡಿಯೋ, ನಾವು ನಿಮ್ಮನ್ನು ಮಾಡ್ಬೋದ ಅಂತ. ಬೆಳಗ್ಗೆಯಿಂದ ನಾನು ಶ್ರೀಮತಿ ಅವ್ರು ಯಾಕೋ ಕಾಂತಾರ ಡೈಲಾಗ್ ನನಗೆ ಬ್ಯಾಕ್ ಟು ಬ್ಯಾಕ್ ಹೊಡಿತಾವ್ರೆ. ಚೆನ್ನಾಗಿದೆ ಈ ಜಾಗ ಒಂಥರ, ಅಂದರೆ ಎವ್ರಿ ಕಾರ್ನರು ಒಂಥರ ಫೋಟೋಜೆನಿಕ್ ಇದೆ ಇಲ್ಲಿ. ಸಾಹಸ ಮಾಡಿ ಒಂದು ಹೆಚ್ಚು ಕಮ್ಮಿ ಒಂದು 20 ನಿಮಿಷ ಒಂದೇ ಕಡೆ ನಿಂತ್ಕೊಂಡು ಜನಗಳೆಲ್ಲ ಮೂವ್ ಆದಮೇಲೆ ಒಂದಷ್ಟು ಫೋಟೋಸ್ ತೊಗೊಂಡಿದ್ವಿ. ಇಟ್ ವಾಸ್ ರಿಯಲಿ ಟಫ್. ಇಲ್ಲೊಂದು ಸ್ವಲ್ಪ ಕಷ್ಟ ಇದೆ ನಡೆಯೋದು. ಮರ ಮಧ್ಯಕ್ಕೆ ಬಂದುಬಿಟ್ಟಿದೆ. ಹುಷಾರು, ಈ ಕಡೆ ಬಾ, ಹಿಂಗೆ ಬಾ ಈ ಕಡೆಯಿಂದ ಬಾ. ನೋಡಿ ಮಧ್ಯದಲ್ಲಿ ಒಂದು ಮರ ಇದೆ, ಆ ಮರ ಇರೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಬರೋದಕ್ಕೆ. ಕೆಲವರು ಉಲ್ಟಾ ನನ್ನ ಮಕ್ಕಳು ಇರ್ತಾರೆ ನೋಡಿ, ಎಲ್ಲ ಆ ಕಡೆಯಿಂದ ಬಂದರೆ ಇವ್ರು ಈ ಕಡೆಯಿಂದ ಬರ್ತಾವ್ರೆ. ಇವಾಗ ನಾವು ಹಿಂಗೆ ಹೋಗೋರು ಹೆಂಗೆ ಹೋಗೋದು? ರಿವರ್ಸ್ ಗಿರ ಹಾಕು. ನಡಿ. ಹಾಂ ನೋಡಿ ಹೆಂಗಿದೆ ಪ್ಲೇಸ್ ಇದು, ಕ್ರೇಜಿ ಆಗಿದೆ ಅಲ್ಲ. ಮಕ್ಕಳ ಫೋಟೋ ನೋಡಿ ಎಷ್ಟು ಚೆನ್ನಾಗಿ ತೆಗಿತಿದ್ದಾರೆ ಇಲ್ಲಿ, ಚೆಂದ ಇದೆ ನೋಡೋಕ್ಕೆ. ಸೊ ತುಂಬ ಜನ ಈ ಜಾಗದಲ್ಲಿ ನಿಂತು ಫೋಟೋ ತೆಗೆದಿರೋದನ್ನ ನೋಡಿದ್ದೀನಿ ನಾನು. ಆ್ಯಂಡ್ ಪ್ಲೇಸ್ ಮಾತ್ರ ಮೈಂಡ್ ಬ್ಲೋಯಿಂಗ್ ಪ್ಲೇಸ್. ತುಂಬ ಎಂಜಾಯ್ ಮಾಡಿದ್ವಿ ನಾವು ಫೋಟೋಸ್ ತೊಗೊಳಕ್ಕೆ. ಅಲ್ಲಿ ಏನು ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ ಆ ಟೈಮ್ನ ನಾವು. ಸೊ ಸ್ನೇಹಿತರೆ, ಇದಾಗಿತ್ತು ಮ್ಯಾಂಗ್ರೂವ್ ಫಾರೆಸ್ಟ್. ನಾವು ಒಂದು ಸಣ್ಣ ವಾಕು. ನಮ್ಮ ಬರ್ದಂಗೆ ವಿಡಿಯೋ ತೆಗೆದ್ರೆ ಸಾಕು, ಗುಡು ಅಂತ ನನ್ನ ಬಿಟ್ಟು ದೂರ ಓಡೋಗ್ತಾಳೆ. ನಾನು ಅದೇ ಹೇಳಿದೆ ಫಸ್ಟ್ ಟೈಮ್ ಮದುವೆ ಆಗೋಕ್ಕೆ ಮುಂಚೆನೇ ಹೇಳಿದ್ದೆ, ಬ್ಲಾಗರ್ನ ಮದುವೆ ಆಗ್ತಿದ್ಯಾ, ಕ್ಯಾಮ್ರಾ ನಿಮಗೆ ಭಯ ಇದೆಯಾ ಅಂತ ಕೇಳಿದಾಗ ನೋ ಅಂತಂದಿದ್ಲು. ಭಯ ಇಲ್ಲ, ಬಟ್ ಸ್ವಲ್ಪ ನಾಚಿಕೆ ಅಷ್ಟೇ. ಸೊ ಬನ್ನಿ ಈಗ ನೆಕ್ಸ್ಟು ಇಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು. ಬಟ್ ಅದಕ್ಕೂ ಮುಂಚೆ ನಾವು ನಮ್ಮ ಸ್ಟೇಗೆ ಹೋಗಿ ಚೆಕ್ ಇನ್ ಮಾಡಬೇಕು. ಬೇರೆ ಒಂದು ಜಾಗನ ಬುಕ್ ಮಾಡಿದ್ದೀವಿ. ಆ್ಯಂಡ್ ಆ ಜಾಗ ಯಾವುದು, ಜಾಗ ಹೇಗಿದೆ ಆ್ಯಂಡ್ ಅಲ್ಲಿನ ಪ್ಲೇಸ್ ಹೇಗಿದೆ ಎಲ್ಲವೂ ನಿಮ್ಗೆ ತೋರಿಸ್ತೀನಿ. ಯಾಕೆಂದರೆ ಒಂದು ಚೆನ್ನಾಗಿರೋ ಜಾಗದಲ್ಲಿ ಬುಕ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನೇಚರ್ ಜಾಗದಲ್ಲಿ ಬುಕ್ ಮಾಡಿದ್ದೀವಿ. ಈಗ ಆ ಜಾಗದಲ್ಲಿ ಹೋಗಿ ನಾವು ಚೆಕ್ ಇನ್ ಮಾಡಿ ಮಧ್ಯಾಹ್ನ ಊಟ ಮಾಡಿ ಅದಾದಮೇಲೆ ನೆಕ್ಸ್ಟು ಇನ್ನೇನೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗತ್ತೆ ಎಕ್ಸ್ಪ್ಲೋರ್ ಮಾಡಬೇಕು. ಹೋಗೋಣ ಪುಟ್ಟಿ? ಓಕೆ, ನೆಕ್ಸ್ಟು ನಾವು ಹೋಗಿ ಚೆಕ್ ಇನ್ ಮಾಡಿದಾದ್ಮೇಲೆ ಜಾಗ ಹೇಗೆ ಕಾಣುತ್ತೆ ಅದನ್ನು ತೋರಿಸ್ತೀನಿ. ಅದನ್ನು ನೋಡಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ನೋಡಿ ಸ್ನೇಹಿತರೆ, ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೆ ಒಂದೊಳ್ಳೆ ಜಾಗದಲ್ಲಿ ರೂಮ್ ಬುಕ್ ಮಾಡಿದ್ದೀವಿ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಜಾಗ. ನಾನು ಕೊಟ್ಟಿರೋ ಪ್ರೈಸ್ನ ನಿಮ್ಗೆ ಆಮೇಲೆ ಹೇಳ್ತೀನಿ. ನೀವು ಫುಲ್ ರೂಮ್ದು ಒಂದ್ಸರಿ ರೂಮ್ ಟೂರ್ ಕೊಡ್ತೀನಿ. ರೂಮ್ ಟೂರ್ ನೋಡ್ಬಿಟ್ಟು ಆಮೇಲೆ ಹೇಳಿ ಪ್ರೈಸ್ ಎಷ್ಟಾಗ್ಬೋದು ಅಂತ. ಅಲ್ಲಿ ಅಲ್ಲಿ ಓಡಾಡ್ತಿದ್ದಾಳೆ, ಖುಷಿ ಆಗ್ಬಿಟ್ಟಿದೆ ಜಾಗ ನೋಡಿ. ನೀವು ಹೇಳಿ ಪ್ರೈಸ್ ಎಷ್ಟಿರ್ಬೋದು ಈ ಒಂದು ರೂಮ್ಗೆ ನಾವು ಕೊಟ್ಟಿರೋದು ಅಂತ. ಸೊ ಇದು ನಮ್ಮ ರೂಮಿನ ಮುಂಭಾಗದಲ್ಲಿರುವಂಥ ಒಂದು ಪ್ಲೇಸು. ಸೊ ಇಲ್ಲಿಂದ ನೀವು ಅಲ್ಲಿ ನೋಡಿದ್ರೆ ನೋಡಿ, ಅಲ್ಲೊಂದು ಕಾಣಿಸ್ತಿದೆ ಗೊತ್ತಾ, ಅದು ಇನ್ನೊಂದು ರೂಮು. ಸೊ ನಮ್ಮ ರೂಮು ಇಲ್ಲಿದೆ. ಇದರ ಹೆಸರು ಮಂಜಿ ಅಂತ. ಒಳಗೆ ಹೋಗೋಣ. ಸೊ ಒಳಗೆ ಬಂದಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಸಿಟ್ಔಟ್ ಏರಿಯಾ ಇದೆ. ಈ ಸಿಟ್ಔಟ್ ಏರಿಯಲ್ಲಿ ಬೇಕಾದರೆ ನೀವು ಕೂತು ಬ್ರೇಕ್ಫಾಸ್ಟು, ಲಂಚು ಅಥವಾ ನೀವೇನಾದ್ರು ಮಾತಾಡೋದು, ಟೈಮ್ ಪಾಸ್ ಮಾಡೋದು ಮಾಡ್ಬೋದು. ಬಟ್ ಈ ಜಾಗದಲ್ಲಿ AC ಇಲ್ಲ, ಇಲ್ಲಿ ಫ್ಯಾನ್ ಇದೆ. ಬಟ್ ಇಲ್ಲಿಂದ ಒಳಗಡೆ ಹೋದರೆ ನಿಮಗೆ ಇಲ್ಲಿ AC ಆಪ್ಷನ್ ಇದೆ. ಇಲ್ಲಿ ಒಂದಷ್ಟು ಜಾಗ ಇದೆ, ಕಬೋರ್ಡ್ಸ್ ಇದೆ. ನೀವು ಬೇಕಾದ್ರೆ ಇಲ್ಲಿ ನಿಮ್ಮ ಥಿಂಗ್ಸ್ ಎಲ್ಲ ಇಟ್ಕೋಬೋದು. ಆ್ಯಂಡ್ ವಾಶ್ರೂಮ್ ನೋಡ್ಬೋದು ನೀವು, ಹೆಂಗಿದೆ ವಾಶ್ರೂಮು, ನೀಟಾಗಿದೆ ವಾಶ್ರೂಮ್ ಕೂಡ. ಆ್ಯಂಡ್ ಶವರ್ ಏರಿಯಾ ಸಪ್ರೇಟ್ ಇದೆ ನಿಮಗೆ. ಸೊ ಇದಿಷ್ಟು ವಾಶ್ರೂಮ್ ಕೂಡ ದೊಡ್ಡದಾಗೆ ಇದೆ. ಆ್ಯಂಡ್ ರೂಮಲ್ಲಿ ನೀವು ನೋಡ್ಬೋದು, ಇಲ್ಲಿ 2 ಬೆಡ್ ಇದೆ. ಸಿಂಗಲ್ ಬೆಡ್ ಅಲ್ಲ, ಡಬಲ್ ಬೆಡ್. 2 ದೊಡ್ಡ ಬೆಡ್ ಇದೆ. ಫುಲ್ ನೀವು ಆರಾಮಾಗಿ ಸ್ಟೇ ಮಾಡ್ಬೋದು. ಇದ್ರ ಜೊತೆಗೆ ಅವ್ರ ಅಮ್ಯುನಿಟೀಸ್ ಏನೇನು ಕೊಡ್ತಾರೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು, 2 ವಾಟರ್ ಬಾಟಲ್ ಕೊಟ್ಟಿದ್ದಾರೆ ಇಬ್ಬರಿಗೆ. TV ಇದೆ, ವೈಫೈ ಇದೆ. ಅದ್ರ ಜೊತೆಗೆ ಟವಲ್ಸು ಎಲ್ಲ ಕೊಟ್ಟಿದ್ದಾರೆ. ಟಾಯ್ಲೆಟ್ರೀಸ್ಗೆ ಸಪ್ರೇಟ್ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಪರ್ಸನಲ್ ಕೇರ್ ಕಿಟ್ ಅಂತ. ಸೊ ಇದ್ರೊಳಗಡೆ ನಿಮಗೆ ಸೋಪು, 1-2 ಬ್ರಷು ಎಲ್ಲ ಇದೆ. ಏನು ಬೇಕು ಟಾಯ್ಲೆಟ್ರೀಸ್ ಎಲ್ಲ ಇದೆ ಇದರಲ್ಲಿ. ಆ್ಯಂಡ್ ಇದಿಷ್ಟು ರೂಮು. ಸೊ ರೂಮ್ನ ಕಂಪ್ಲೀಟಾಗಿ ನೋಡಿದ್ದೀರಾ. ಪ್ರೈಸ್ ಎಷ್ಟಿರ್ಬೋದು ಅಂತ ನೀವು ಗೆಸ್ ಮಾಡಿ ನೋಡೋಣ. ಅಕಸ್ಮಾತ್ ನಿಮ್ಮ ಕೈಲಿ ಗೆಸ್ ಮಾಡೋಕ್ಕಾದ್ರೆ ಈ ವಿಡಿಯೋ ಎಂಡ್ ಮಾಡೋಷ್ಟು ಹೊತ್ತಿಗೆ ನಿಮಗೆ ಹೇಳ್ತೀನಿ ಪ್ರೈಸ್ ಎಷ್ಟು ಅಂತ. ಆ್ಯಂಡ್ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಜಾಗ. ನಾವು ಇದಕ್ಕೆ ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತ ಅನ್ನಿಸ್ತು. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟಾಯಿತು ಪ್ರೈಸು ಅಂತ. ನಮ್ಮ ಪುಟ್ಟಿ ನೋಡಿ ಓಡಾಡ್ತಾ ಇದೆ ಇಲ್ಲೆಲ್ಲ.
ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳಂತೂ ನೇಚರ್ ಜೊತೆ. ಆ್ಯಂಡ್ ಈ ಸ್ಟೇದು ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ, ನಿಮಗೆ ಕಾಣುತ್ತಾ ನೋಡಿ, ನಾನು ಕಾರ್ ನಿಲ್ಸಿದ್ದೀನಿ ಅದು ದೂರದಲ್ಲಿ. ಸೊ ನಮ್ಮ ಕಾರಿಂದ ಸ್ವಲ್ಪ ಆ ಕಡೆಗೆ ದೂರ ಹೋದರೆ ಅಲ್ಲಿ ದೂರದಲ್ಲಿ ನಿಮಗೆ ನೀರು ಕಾಣಿಸ್ತಿದೆಯಾ ಒಂಚೂರು. ಸೊ ಅದು ಬಂದು ರಿವರು, ಇಲ್ಲಿಂದನೇ ನಿಮಗೆ ಶರಾವತಿ ರಿವರು ಕನೆಕ್ಟ್ ಆಗುತ್ತೆ ಇಲ್ಲಿಂದ ಆ ಕಡೆ ಹೋದರೆ. ಆ್ಯಂಡ್ ಬೋಟಿಂಗ್ ಕೂಡ ಇಲ್ಲಿಂದ ಎಲ್ಲ ಹತ್ರನೇ ಬೋಟಿಂಗ್ ಕೂಡ. ಸೊ ನೀವು ಬೇಕಾದರೆ ಬೋಟಿಂಗ್ ಕೂಡ ಇಲ್ಲಿ ಹೋಗ್ಬೋದು, ಚೆನ್ನಾಗಿರುತ್ತೆ. ಪ್ಲೇಸು ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದೆ ಅಂದರೆ ತುಂಬ ಕಾಮ್ ಇದೆ ಈ ಜಾಗದಲ್ಲಿ ಎಂಜಾಯ್ ಮಾಡೋದಕ್ಕೆ. ಫೋಟೋಸ್ ಒಂದಷ್ಟು ಫೋಟೋಸ್ ತೊಗೋಬೋದು ಬೇಕಾದರೆ. ಸೊ ನೈಸ್ ಪ್ಲೇಸ್. ಸೊ ನೀವು ತಿಳಿಸಿ ಎಷ್ಟಿರ್ಬೋದು ಇದರ ಪ್ರೈಸು, ನಾವು ಪೇ ಮಾಡಿರೋದು ಒಂದು ನೈಟ್ಗೆ ಅಂತ. ಮತ್ತೆ ನಿಮಗೆ ನಾನು ವಿಡಿಯೋಲಿ ಸಿಗ್ತೀನಿ ಆಮೇಲೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಓಕೆ, ಡ್ರೆಸ್ ಚೇಂಜ್ ಆಗಿದೆ, ಬಟ್ ದಿನ ಅದೇ. ರೂಮ್ಗೆ ಹೋಗಿ ಚೆಕ್ ಇನ್ ಮಾಡಿ ಊಟ ಮಾಡಿ ಈಗ ಫ್ರೆಶ್ ಅಪ್ ಆಗಿ ಮತ್ತೆ ರೆಡಿಯಾಗಿ ಅಪ್ಸರಕೊಂಡ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಸೊ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ನೋಡಿದ್ವಿ, ಹಾಗಾಗಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ಗೆ 30 ರೂಪಾಯಿ, ಮೋಸ್ಟ್ಲಿ ಇಲ್ಲಿ ಎಂಟ್ರಿಗೂ ದುಡ್ಡು ಕೊಡ್ಬೇಕು ಅನ್ಸುತ್ತೆ. ಮೋಸ್ಟ್ಲಿ 20 ರೂಪಾಯಿ ಇರ್ಬೋದು. ಚೇಂಜ್ ಇದ್ದರೆ ಚೇಂಜೇ ತೊಗೊಬನ್ನಿ ಆದಷ್ಟು. ಫೋನ್ಪೇ ಇದೆಯಾ ಇಲ್ವೋ ಗೊತ್ತಿಲ್ಲ. ಟಿಕೆಟ್ ತೊಗೋಣ. ನೋಡಿ ಹೆಂಗೆ ಕಾಣ್ತದೆ. ಸೊ ಇಲ್ಲಿ ಸ್ವಲ್ಪ ಉದ್ಯಾನವನ ಬೇರೆ ಮಾಡಿದ್ದಾರೆ. ಸೊ ಇದಿಷ್ಟು ಉದ್ಯಾನವನ ಇದೆ. ಸೊ ಹೀಗೆ ನಡ್ಕೊಂಡು ಹೋಗ್ಬೇಕು. ಸೊ ಬನ್ನಿ ವ್ಯೂ ಪಾಯಿಂಟ್ ಹೋಗಿ ನೋಡೋಣ. ಅಷ್ಟು ಇಲ್ಲಿ ಟಿಕೆಟ್ ತೊಗೋಬೇಕು, ಟಿಕೆಟ್ ತೊಗೊಂಡು ಹೋಗೋಣ. ಒಬ್ಬರಿಗೆ 20 ರೂಪಾಯಿ ಟಿಕೆಟ್, ಹಂಗೆ 2 ಟಿಕೆಟ್ ತೊಗೊಂಡ್ವಿ. ಸೊ ಇಲ್ಲೊಂದು ಸಣ್ಣದ ವ್ಯೂ ಪಾಯಿಂಟ್ ಇದೆ ಅಂತ ಕಾಣುತ್ತೆ. ವ್ಯೂ ಪಾಯಿಂಟ್ ಹತ್ರ ನೋಡೋಕೆ ಹೋಗ್ತಾ ಇದ್ವಿ. ಅಂದರೆ ವ್ಯೂ ಪಾಯಿಂಟ್ ಅಂದರೆ ಚಿಕ್ಕ ಜಾಗ ಇದೆ ಇಲ್ಲಿ. ಇದನ್ನು ನೋಡಿಕೊಂಡು ಆಮೇಲೆ ಮೇಲೆ ಒಂದು ದೊಡ್ಡ ವ್ಯೂ ಪಾಯಿಂಟ್ ಇದೆ, ಅಂದರೆ ನಮಗೆ ಬೀಚ್ ವ್ಯೂ ಕಾಣುತ್ತೆ, ಅಲ್ಲೋಗಿ ನೋಡ್ಬೋದು. ಸೊ ಈಗ ಸದ್ಯಕ್ಕೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಬನ್ನಿ ನೋಡೋಣ ಏನಿದೆ ಇಲ್ಲಿಂದ. ವ್ಯೂ ಪಾಯಿಂಟ್ ಬೀಚ್ ಕಾಣುತ್ತಾ? ವಾವ್, ದಟ್ ಈಸ್ ಅಮೇಝಿಂಗ್ ಮ್ಯಾನ್. ಸೂಪರ್ಬ್ ಆಗಿದೆ ವ್ಯೂ ಪಾಯಿಂಟ್ ಮಾತ್ರ ಇದು. ಅಲ್ಲಿ ನೋಡಿ, ಅಲ್ಲಿ ಗ್ರೀನರಿ ನೋಡಿ. ಆ್ಯಕ್ಚುಲಿ ಇದನ್ನು ನಾರ್ಮಲ್ ಕ್ಯಾಮ್ರಾಗಿಂತ ನಿಮಗೆ ಮೊಬೈಲಲ್ಲಿ ಶೂಟ್ ಮಾಡಿ ತೋರಿಸ್ತೀನಿ ರೀ, ನೋಡಿ ಹೇಗಿದೆ ಅಂತ. ಸೊ ವ್ಯೂ ಪಾಯಿಂಟ್ ಈ ಥರ ಇದೆ. ಆ್ಯಂಡ್ ನೀವು ಅಲ್ಲಿ ದೂರದಲ್ಲಿ ಏನು ನೋಡ್ತಾ ಇದ್ದೀರಾ ಅದೆಲ್ಲ ಮೋಸ್ಟ್ಲಿ ಭತ್ತ ಬೆಳೆದಿದ್ದಾರೆ ಅಂತ ಕಾಣುತ್ತೆ. ಚೆನ್ನಾಗಿದೆ ಭತ್ತ. ಇಲ್ಲಿಂದ ನಮ್ಗೊಂಚೂರು ಸೌಂಡ್ ಕೇಳಿಸ್ತಾ ಇದೆ, ಏನಪ್ಪ ಅಂತ ಸ್ವಲ್ಪ ಹಿಂಗೆ ಮೇಲೆ ಪ್ಯಾನ್ ಮಾಡಿದ್ರೆ ಅಲ್ಲಿ ಕಾಣ್ತಿದೆ ನೋಡಿ ನೀರು, ಸಮುದ್ರ. ಹೆಂಗಿದೆ ನೋಡಿ ಸಮುದ್ರ, ಇಲ್ಲಿವರೆಗೂ ಫುಲ್ಲು ಸಮುದ್ರ ಇದೆಲ್ಲ. ಅದೊಂದು ಬೋಟ್ ಬೇರೆ ಹೋಗ್ತಾ ಇದೆ ಅಲ್ಲಿ ದೂರದಲ್ಲಿ. ಸಕ್ಕತ್ತಾಗಿದೆ ವ್ಯೂ ಮಾತ್ರ ಇದೆ. ಸೊ ಇದು ಮುಗಿಸ್ಕೊಂಡು ಈಗ ಮೇಲೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಹೋಗ್ಬಿಟ್ಟು ಆ ವ್ಯೂ ಪಾಯಿಂಟ್ನ ನೋಡ್ಕೊಂಡು ಬರೋಣ. ಒಂದು 200 ಮೀಟರ್ಸ್ ನಡಿಬೇಕಂತೆ. ಬೇಗ ನಡ್ಕೊಂಡು ಹೋಗಿ ನೋಡಿಕೊಂಡು ಆಮೇಲೆ ಕೆಳಗಡೆ ಬಂದಾದ್ಮೇಲೆ ನೋಡಬೇಕು ಇನ್ ಕೇಸ್ ಏನಾದರೂ ಅಪ್ಸರಕೊಂಡ ವಾಟರ್ ಫಾಲ್ಸಲ್ಲಿ ಏನಾದರೂ ನೀರಿದೆಯಾ ಅಂತ. ಸೊ ಇಲ್ಲಿ ನಡ್ಕೊಂಡು ಹೋಗ್ಬೇಕಂತೆ ಕಾಡು ಮಧ್ಯೆ. ಜಸ್ಟ್ ಒಂದು 200 ಮೀಟರ್ಸ್ ಅಂತೆ. ನೋಡೋಣ. ಆ ವ್ಯೂ ಪಾಯಿಂಟ್ ನೋಡಬೇಕು ಅಂತಲೇ ಈ ಜಾಗಕ್ಕೆ ಬಂದ್ವಿ ನಾವು. ಯಾಕೆಂದರೆ ವ್ಯೂ ಪಾಯಿಂಟು ನಾವು ಕೇಳಿರೋ ಮಟ್ಟಕ್ಕೆ ತುಂಬ ಚೆನ್ನಾಗಿದೆ. ಸ್ವಲ್ಪ ರೋಡ್ ಸರಿ ಇಲ್ಲ, ಮಳೆ ಗಿಳೆ ಬಂದರೆ ತುಂಬ ಕಷ್ಟ ಇಲ್ಲಿ ಹೋಗೋದು. ಸುಸ್ತಾಗ್ತಾಯಿದೆ. ಆವಾಗಲೇ 100 ಮೀಟ್ರ್ ಬರಲಿಲ್ಲ, ಆವಾಗಲೂ ಸುಸ್ತಾಗ್ತಾಯಿದೆ. ಸದ್ಯಕ್ಕೆ ದಾರಿಯಲ್ಲಿ ಒಂದು ನರಪೇಳೆನೂ ಇಲ್ಲ, ನಾವಿಬ್ಬರು ಬಿಟ್ಟರೆ. ಸೊ ಕತ್ಲೆ ಆದಮೇಲೆ ಮೋಸ್ಟ್ಲಿ ಮೇಲೆ ಬಿಡೋದೇ ಇಲ್ಲ ಅನ್ಕೋತೀನಿ. ಕಷ್ಟ ಆಗುತ್ತೆ ಜನಕ್ಕೆ. ಅಷ್ಟೊಂದು ಸ್ವಲ್ಪ ಸ್ಟೀಪ್ ಇತ್ತು ಅಷ್ಟೇ ಅಲ್ಲಿ, ಆಮೇಲೆ ಫ್ಲ್ಯಾಟ್ ಇದೆ ರೋಡು, ನಡ್ಕೊಂಡು ಹೋಗ್ಬೋದು, ಪರವಾಗಿಲ್ಲ. ಇದು ಹೆಂಗಿದೆ ಗೊತ್ತಾ ದಾರಿ? ನಮ್ಮ ಬಾವ ಅವ್ರ ಊರಲ್ಲಿ ಅವ್ರದ್ದು ಇದಕ್ಕೆ ಹೋಗ್ತಿದ್ದೆ ತೋಟಕ್ಕೆ, ಹಿಂಗೆ ಇರೋದು ಅದು ಕಳಸ ಅಲ್ಲಿ, ಅದೇ ಥರ ಅನ್ನಿಸ್ತಿದೆ ನನಗೆ. ಹಾಂ, ನಮ್ಮ ಅಕ್ಕನೋ ಭಾವನ ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಕನೆಕ್ಟ್ ಆಗುತ್ತೆ ಈಸಿಯಾಗಿ. ರೋಡ್ ಹಂಗೆ ಇದೆ ಇದು ಅಂತ. ನಂಗೆ ಗೊತ್ತಿಲ್ಲ, ನಿಮಗೆ ವೀಡಿಯೋಲಿ ಕಾಣಲ್ಲ ಇಲ್ಲಿಂದ, ಬಟ್ ಸೌಂಡ್ ಮಾತ್ರ ಕೇಳಿಸ್ತಿದೆ. ಸೌಂಡ್ ಕೇಳಿಸಿದ್ರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ವಾವ್, ಕಾಣಿಸ್ತಿದೆ ಬೀಚ್ ಇಲ್ಲಿಗೆ. ಕಾಣಿಸ್ತಾ ಪುಟಿಯಲ್ಲಿ? ಸೊ ನಿಮಗೆ ಸೌಂಡ್ ಕೇಳಿಸ್ತಾ ಇಲ್ವಾ ಹೇಳಿ. ಮೈಕ್ನ ಸ್ವಲ್ಪ ಕೇಳಿಸೋ ಹತ್ರ ಇಡೋದಕ್ಕೆ ಟ್ರೈ ಮಾಡಿದ್ದೆ, ಗೊತ್ತಿಲ್ಲ ಜನ ಇದ್ದಾರೋ ಇಲ್ವೋ. ಸದ್ಯಕ್ಕಂತೂ ನಾವಿಬ್ಬರೇ ಇರೋದಿಲ್ಲಿ. ಆ್ಯಂಡ್ ದೇರ್ ವಿ ಗೋ. ಓಹೋ, ಯಾಣ ಕೇವ್ ಹೋಗೋಣ ಅಂದ್ಕೊಂಡ್ವಿ. ಇಲ್ಲಿ ಯಾವುದೋ ಯಾಣ ಕೇವ್ ಇದ್ದಂಗೆ ಐತೆ. ತೂತ್ ಕೇವ್ ಇದೆ ಯಾವುದೋ, ಯಾಣ ಕೇವ್ ಅಲ್ಲ. ನೋಡಿ ಹೆಂಗಿದೆ. ನೀವು ಹಂಗೆ ಕೇವ್ ನೋಡ್ತಾ ಇರಿ, ನಾವು ಇಲ್ಲಿಂದ ನಿಧಾನಕ್ಕೆ ಹಂಗೆ ವ್ಯೂ ಪಾಯಿಂಟ್ ನೋಡ್ಬಿಡ್ತೀವಿ. ವಾವ್, ಮೈಂಡ್ ಬ್ಲೋಯಿಂಗ್ ಮ್ಯಾನ್. ಕ್ರೇಜಿ, ದಟ್ಸ್ ರಿಯಲಿ ನೆಕ್ಸ್ಟ್ ಲೆವೆಲ್. ಇಲ್ಲ ಯಾವುದೋ ಗರುಡ ಪಕ್ಷಿ ಬೇರೆ ಆಡ್ತಾ ಇದೆ. ಓ, ಎಷ್ಟೊಂದು ಆಡ್ತಿದೆ ಗರುಡ ಪಕ್ಷಿ ಇಲ್ಲಿ. ಗೊತ್ತಿಲ್ಲ ನಿಮಗೆ ವ್ಯೂ ಪಾಯಿಂಟ್ ಎಷ್ಟು ಕ್ರೇಜಿ ಕಾಣ್ತಿದೆ ಕ್ಯಾಮ್ರಾ ಕಣ್ಣಿಗೆ ಅಂತ. ಮೊಬೈಲಲ್ಲಿ ಒಂದ್ಸರಿ ರೆಕಾರ್ಡ್ ಮಾಡಿ ತೋರ್ಸೋಕೆ ಟ್ರೈ ಮಾಡ್ತೀನಿ. ನೋಡಿ ನೋಡಿ ಹೆಂಗೆ ಕಾಣ್ತಿದೆ. ಇನ್ನು ಸ್ವಲ್ಪ ಹತ್ರ ಹೋಗೋಣ. ಎಸ್, ನೋಡಿ ಇನ್ನೊಂದು ಚೂರು ಹತ್ರ ಹೋಗೋಣ. ನೋಡಿ
ಯಾವುದೋ ಸಿನಿಮಾ ಶೂಟಿಂಗಲ್ಲಿ ಹೋಗಿ ನಿಂತು ನೋಡ್ತಾ ಇರೋ ಥರ ಫೀಲ್ ಆಗ್ತಿದೆ ನನಗಿದು. ನೆಕ್ಸ್ಟ್ ಲೆವೆಲ್ ಇದೆ ಸೀರಿಯಸ್ಲಿ. ಕಾನ್ ಜಸ್ಟ್ ಇಮ್ಯಾಜಿನ್. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಇದು. ಈ ಕಡೆಲ್ಲ ಈ ಕಾಡು, ಆ ಬೆಟ್ಟ, ಸಮುದ್ರದ ಅಲೆಗಳು ಇಲ್ಲಿವರೆಗೂ ಕೇಳಿಸ್ತಿದೆ. ಸಮುದ್ರದ ಅಲೆ ನಾವೇನಿಲ್ಲ ಅಂದ್ರೂ ಒಂದು 200-300 ಫೀಟ್ಸ್ ಮೇಲೆ ಇದೀವಿ. ಈ ಹೈಟ್ಗೆ ಸೌಂಡ್ ಕೇಳಿಸ್ತಿದೆ ಅಂದರೆ ಯೋಚನೆ ಮಾಡಿ ಎಷ್ಟು ರಭಸವಾಗಿ ಅಲೆಗಳು ಬರ್ತಾ ಇರಬೇಕು ಅಂತ. ಮೈ ಗಾಡ್. ಆ್ಯಂಡ್ ಅಲ್ಲಿ ದೂರದಲ್ಲಿ ನಿಮಗೆ ಬೋಟ್ ಕೂಡ ಕಾಣಿಸ್ತಾ ಇದೆ ಅನ್ಕೊತೀನಿ. ನೋಡಿ ಝೂಮ್ ಆಗ್ತೀನಿ. ಇಲ್ಲೊಂದು ಬೋಟ್ ಇದೆ, ತಿರ್ಗಾ ಅಲ್ಲೊಂದು ಬೋಟ್ ಇದೆ, ತಿರ್ಗಾ ಅಲ್ಲೊಂದು ಬೋಟ್ ಇದೆ. ಸೊ ಒಂದು 2-3 ಬೋಟ್ ಇದ್ದಾವೆ. ತುಂಬ ದೂರ ಇದ್ದಾವೆ, ಅವು ಕಾಣಲ್ಲ. ಕ್ರೇಜಿ. ಓಕೆ, ಈಗ ನಾವು ಹೋಗ್ತಾ ಇದ್ದೀವಿ ಅಪ್ಸರಕೊಂಡ ವಾಟರ್ ಫಾಲ್ಸ್ಗೆ. ಪಾರ್ಕಿಂಗಿಂದ ಒಂದು 50-60 ಮೀಟ್ರ್ ಅಂತ ಹೇಳಿದ್ರು. ಸೊ ಹೋಗಿ ಚೆಕ್ ಮಾಡೋಣ ಹೇಗಿದೆ ವಾಟರ್ ಫಾಲ್ಸ್ ಅಂತ. ತುಂಬ ಜನ ನೀರಲ್ಲೆಲ್ಲ ಆಟಾಡಿ ಎಂಜಾಯ್ ಮಾಡ್ತಿದ್ದಾರೆ. ನಾವು ನೀರಲ್ಲೇನು ಆಡೋಕ್ಕಾಗಲ್ಲ, ಬಟ್ ಹೋಗಿ ನೋಡ್ಕೊಂಬರೋಣ ಬನ್ನಿ. ತುಂಬ ಸ್ಟೀಪ್ ಆಗಿದೆ ಇದು. ಆ್ಯಕ್ಚುಲಿ ತುಂಬ ಸ್ಟೀಪ್ ಇದೆ ಇದು. ಹತ್ತುವಾಗ ಕಷ್ಟ ಆಗುತ್ತೆ, ಇಳಿಯೋವಾಗ ಗೊತ್ತಾಗ್ತಾ ಇಲ್ಲ. ಸೊ ಹೋಪ್ಫುಲಿ ನೀರಿದೆ, ಜಾಸ್ತಿ ಇಲ್ಲ. ಇನ್ ಕೇಸ್ ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನೀರು. ನೀರು ಜಾಸ್ತಿ ಇದ್ದರೆ ಇಲ್ಲೆಲ್ಲ ನೀರು ಹರಿಯುತ್ತೆ ಅನಿಸುತ್ತೆ ಕೆಳಗಡೆವರೆಗೂ. ಬಟ್ ಸದ್ಯಕ್ಕೆ ನೀವು ಅಲ್ಲೇನು ನೋಡ್ತಾ ಇದ್ದೀರಾ ಅಷ್ಟೇ ನೀರು. ಹಾಂ, ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ. ಓಹೋ, ಪ್ರೀ ವೆಡ್ಡಿಂಗ್ ಅದು. ನೋಡಿ, ಪ್ರೀ ವೆಡ್ಡಿಂಗ್ ಅಂತ ಇಲ್ಲೊಂದು ಉಯ್ಯಾಲೆ ಬೇರೆ ಹಾಕಿದ್ದಾರೆ. ಕ್ರೇಜಿ. ಅದು ಎಲ್ಲಿಂದ ಎಲ್ಲಿವರೆಗೂ ಹಾಕಿದ್ದಾರೆ ನೋಡಿ. ಮೇಲೆಯಿಂದ ಕೆಳವರೆಗೂ ಹಾಕೋರೆ. ಸೊ ಇಷ್ಟೇ ವಾಟರ್ ಫಾಲ್ಸು. ಅಲ್ಲಿ ನಿಂತಿರೋರಿಗೆ ಒಳ್ಳೆ ಆಲ ಬ್ಲಾಕ್ಸ್ ಎತ್ತು ತಲೆ ಮೇಲೆ ಹಾಕ್ದಂಗೆ ಅನಿಸ್ತಾ ಇರುತ್ತೆ. ಬಟ್ ಆ್ಯಕ್ಚುಲಿ ಅಷ್ಟು ನೀರಿಲ್ಲ. ಅಪ್ಸರಕೊಂಡ ವಾಟರ್ ಫಾಲ್ಸು ಮತ್ತು ಅಪ್ಸರಕೊಂಡ ವ್ಯೂ ಪಾಯಿಂಟ್ ಇಷ್ಟೇ. ಸೊ ಸ್ಟೇ ಟ್ಯೂನ್ಡ್. ದಿ ಸರ್ಪ್ರೈಸ್ ಇಸ್ ಗೋನಾ ಕಮ್ ಸೂನ್. ಸರ್ಪ್ರೈಸ್ ಏನು ಅಂತ ಇಷ್ಟರಲ್ಲಿ ನಿಮಗೆ ತೋರಿಸ್ತೀನಿ.